ಹಿಂಗ ಹೊರಗ ಅಡಿಗೆ ಮಾಡ್ಕೊಂಡ ತಿಂದ ಎಷ್ಟ್ ದಿವ್ಸ ಆಗಿತ್ತ ಏನ ನೋಡಕ್ಕಾಗ ಎಷ್ಟು ಚಲೋ ಅನಸ್ತೈತಿ ಈ ತರ ಹೊರಗ ಅಡಿಗೆ ಮಾಡ್ಕೊಂಡ್ ಅಂದ್ರ ಒಲಿ ಹೆಂಗಿದ್ರುನು ಐತಿ ಒಂದಿಟ್ಟ ಕಸ ಪಸ ಹುಡ್ಕೊಂಡ ಎಲ್ಲಾ ಕ್ಲೀನ್ ಮಾಡ್ಕೊಂತೇನೆ ಇದನ್ನ ಅವ್ರನ್ನ ಒಂದೆಲ್ಲಾ ಸಾಮಾನೆಲ್ಲ ಒಂದಿಸಿದ ಮಟ ನಾ ಒಂದಿಟ್ ಕಸ ಅದು ಹಿಡ್ಕೊಂಡ್ ಕ್ಲೀನ್ ಮಾಡ್ಕೊಂಡ್ ಆಮೇಲೆ ಬೇಕಿದ್ರೆ ಕಟ್ಟಿಗೆ ಅದು ಇಟ್ಕೊಂಡ್ ಅಡಿಗೆ ಮಾಡ್ಕೊಂಡ್ ಕುಂದ್ರಾಕ್ ಬರ್ತೈತ ಹಿಂದ ಐತ್ ನೋಡ್ ಒಳ್ಳೆ ಜಾಗ ಗಾಳಿನೂ ಆಡ್ತೈತಿ ಆರಾಮ್ ಇಲ್ಲೇ ಅಡಿಗೆ ಮಾಡ್ಕೊಂಡ್ ಕುಂತ್ರ ಎಷ್ಟ್ ಅಡಿಗೆ ಮಾಡಿದ್ರುನು ಗೊತ್ತಾಗಂಗಿಲ್ಲ. ಸಾರಿ ರೀ ಫ್ರೆಂಡ್ಸ್, ನಿನ್ನೆ ವಿಡಿಯೋ ಒಳಗ ನಾನು ಮಾತಾಡೀನಿ, ಕರೆಕ್ಟ್ ಮಾತಾಡೀನಿ, ಅದ್ರ ಮೈಕ್ ಒಂದ್ ಸ್ವಲ್ಪ ದೂರ ಇಟ್ಟು ಮಾತಾಡಿದ್ದೆ ನಾನು, ಹಿಂಗಾಗಿ ನಿಮಗ್ ಕೇಳಿಸಿಲ್ಲ ಅನ್ಸ್ತೈತದ. ಸಾರಿ, ದಯವಿಟ್ಟು ಕ್ಷಮೆ ಇರ್ಲಿ, ಇನ್ಮೇಲಿಂದ ಹಂಗೆಲ್ಲ ಮಾಡಂಗಿಲ್ರಿ. ಕರೆಕ್ಟ್ ಆಗಿ ಕೇಳಿಸೋ ತರ ನಾನು ಮಾತಾಡಿ ವಿಡಿಯೋ ಹಾಕ್ತೀನಿ. ಆಮೇಲೆ ಇಬ್ಬರು ಜನ ಕಮೆಂಟ್ ಮಾಡಿದ್ರಿ, ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನನಗ. ವಿಡಿಯೋ ನಿಮ್ದ ಚಲೋ ಬರಾತೈತ್ರಿ, 2-3 ದಿನ ವಿಡಿಯೋ ಹಾಕಿಲ್ಲ ಅಂತೇಳಿ. ಇಲ್ಲ ರೀ, ನನ್ಗೂ ಒಂದ್ ಸ್ವಲ್ಪ ಹುಷಾರಿರ್ಲಿಲ್ಲ, ಆಮೇಲೆ ಮನಿಯೊಳಗೆ ಗೆಸ್ಟ್ ಎಲ್ಲ ಬಂದಾರಲ್ರಿ, ಹಿಂಗಾಗಿ ಕರೆಕ್ಟ್ ಆಗಿ ವಿಡಿಯೋ ಮಾಡಿ ಹಾಕಕ್ ಆಗ್ಲಿಲ್ಲ. ಈಗ ನೋಡ್ರಿ ಫ್ರೆಂಡ್ಸ್, ರಾತ್ರಿ ಟೈಮ್ 1:30 ಆಗೈತಿ, ನೀವ್ ನಂಬಂಗಿಲ್ಲ. ಇನ್ ಮತ್ ಬಹಳ ಅಂದ್ರೆ ಬಹಳ ಸುಸ್ತಾಗ್ಬಿಟ್ಟಿತ್ರಿಪ್ಪ, ಮಕ್ಕೋಬೇಕಂತೇಳಿ ಅಷ್ಟಂದ್ರ ಅಷ್ಟು ಸುಸ್ತಾಗಿತ್ತ. ಮಕ್ಕೊಂಡ್ರ ಸಾಕಪ್ಪ ಅಂತ ಅನ್ಸ್ಬಿಟ್ಟಿತ್ ನನಗ. ಮತ್ತ ನಿಮ್ದು ನೆನಪ್ ಬಂತ್ರಿಪ್ಪ ನನಗ. ಇಲ್ಲ, ನನ್ನ ಫ್ರೆಂಡ್ಸ್ ವೇಟ್ ಮಾಡ್ತಿರ್ತಾರ, ನಾ ವಿಡಿಯೋ ಮಾಡಿ ಹಾಕ್ಲಿಲ್ಲ ಅಂತಂದ್ರ ಅವ್ರು ನನಗ್ ಕೇಳ್ತಾರ, ನನ್ ವಿಡಿಯೋ ಕಾಯ್ತಿರ್ತಾರ. ಒಬ್ರಾಗ್ಲಿ ಇಬ್ರಾಗ್ಲಿ ಇಷ್ಟಪಟ್ಟು ನನ್ ವಿಡಿಯೋ ಕಾಯ್ತಿರ್ತಾರಲ್ಲ, ಅವ್ರಿಗೋಸ್ಕರ ನಾನ್ ವಿಡಿಯೋ ಮಾಡಿ ಹಾಕ್ಬೇಕಂತ ಹೇಳಿ. ಸೊ ಇವಾಗ 1:30 ಆಗೈತ್ರಿ, ಈಗ ವಿಡಿಯೋ ಎಡಿಟ್ ಮಾಡ್ಕೊಂಡ್ ಕುಂತೇನಿ. ಗೊತ್ತಿಲ್ಲ ಈಗ ಎಷ್ಟೊತ್ತಾಗ್ತೈತೆ ಹೇಳಿ. ಇವತ್ತು ರೆಸಿಪಿ ಶೇರ್ ಮಾಡ್ತೀನಿ ಅಂತ ಅಂದಿನಲ್ರಿ, ನಾನು ಬಿರಿಯಾನಿ ಮಾಡೋದ, ಆಮೇಲೆ ಮಟನ್ ಸುಕ್ಕ ಮಾಡೋದ, ನಾನು ಯಾವ ತರ ಮಾಡ್ತೀನಲ್ಲ ಅದನ್ನ ನಾನು ನಿಮ್ ಜೊತೆಗೆ ರೆಸಿಪಿ ಶೇರ್ ಮಾಡ್ತೀನಂತ. ಬರೀ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಷ್ಟ ಮೇಲಿನ ಮೇಲೆ ಕಸ ಹೊಡ್ಕೊಂಡೇನಿ, ಕಸ ಹೊಡ್ಕೊಂಡು ಒಂದಿಟ ಒಲಿ ಹಚ್ಚಿ ಬಿಡ್ತೇನೆ ತಡಿ. ಅತ್ತಾಗ ಅವ್ರು ಬರೋ ಮಟ ತಂದ್ ಇಡ್ತಾರೆಲ್ಲ, ತಂದಿಟ್ನಂದ್ರ ಅಡಿಗೆ ಮಾಡ್ಕೊಳಕ್ ಬರ್ತೈತಿ. ಒಲಿ ಒಂದ್ ಹಚ್ಚಿ ಬಿಡ್ತೇನೆ. ಕಟಕಿ ಒಣ ಅದಾವ್ ನೋಡ, ಮಸ್ತಂಗೆ ಕಟಕಿ ಸಿಕ್ಕಿದ್ವೆಲ್ಲ ಒಣಾವ. ಇದು ಒಣಗಿಸಿಟ್ಟು ಬಿಟ್ಟಾಳ ಎಲ್ಲ. ನೋಡ್ದೆ ಯಾರಮ್ಮಿ ಗುರು 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 ಅಂತ ಹೇಳಿ ಹತ್ತು ಬಿಡುತ್ತೆ. ಪಟ ಪಟ ಒಂದಿಟ್ಟ ಅಡಿಗೆ ಮಾಡ್ಕೊಂಡು ಸರದ್ ಬಿಟ್ರೆ ಮತ್ತಿನ್ ಕತ್ಲಾದ್ನಂದ್ರೆ ಇಲ್ಲಿ ಸೊಳ್ಳಿ ಪಳ್ಳಿ ಚಾಲು ಆಗ್ತಾವತ್ತಾಗ ಒಂದ್ ತೋಟ್ಲೆ ಮಾಡ್ಕೊಂಡು ತೆಗೆದಿಟ್ಕೊಂಡು ಒಳಗಿಟ್ಕೊಂಡ್ರ ಆಯ್ತಾಗ. ಇಲ್ಲದಿ ಅನ್ನಿನ ಒಲಿನೂ ಹಚ್ಚಿಬಿಟ್ಟಿ ಎಲ್ಲ ಕ್ಲೀನ್ ಮಾಡಿ ಬಂದ್ ಒಂದಿಟ್ ಕಸ ಉಡಿಸ್ಕೊಡ್ತಿದ್ನೆ. ಮತ್ತೆ ಯಾಕೆ ಮಾಡಕ್ ಹೋಗಿದ್ವಿ ಅದನ್ನ? ಅಯ್ಯೋ ಇಲ್ಲಿ ಬಿಡ್ದೆ, ಮತ್ ನೀವು ಅಲ್ಲಿ ಎಲ್ಲಾ ಸ್ವಚ್ಛ ಮಾಡ ಅಂತಿದ್ರಲ್ಲ, ಹಿಂಗಾಗಿ ಮತ್ ಇನ್ನೇನ್ ಮಾಡೋದಪ್ಪ ಅಂತ ಹೇಳಿ ಪಟ ಪಟನ ಇತ್ತಾಗಿತ್ತಲ್ನಾಗ ಬಂದ್ ಕಸ ಅದು ಹೊಡ್ಕೊಂಡು ಒಲಿಯೋದು ಹಚ್ಚಿದೆ. ನೋಡು ಒಲಿಯೋದು ಹತ್ತೈತಿ, ಪಟ್ ಪಟ್ ದೀಪಾಗ ಒಂದಿಟ್ಟು ಸಾಮಾನು ಅದು ತಂದ್ ಕೊಡೋಣ, ಪಟ ಪಟ ಒಂದಿಟ್ಟು ಒಗ್ಗರಣೆ ಹಾಕೊಂಡ್ಬಿಟ್ರೆ ಆಗ ಹೋಗ್ತೈತ ಕಡೆ. ಮತ್ತಿನ್ನ ಇದು ಬೆಳಕೈತಿ, ಮತ್ ಕತ್ಲಾದ್ನಂದ್ರೆ ಸೊಳ್ಳಿ ಪಳ್ಳಿ ಚಾಲು ಆಗ್ತಾವತ್ತಾಗ ಒಂದ್ ತೂಟ್ಲೆ ಒಳಗ್ ಹೋಗ್ಬಿಡೋಣ ಅಂತ. ಅದ ತಗೊಂಬರ್ತೀನಿ ತಡಿ. ಮತ್ ನಾನು ಅಕ್ಕಿ ಜೊತೆಗ್ ಸೇರಿ ಮತ್ ಒಬ್ಬಾಕಿ ಆದ್ರೆ ಒದರ್ಕೊಂತಾಳ. ಆಯ್ತು ತಗೊಂಡಿದ್ರೆ ತಗೊಂಡ್ ಬಾ ಹೋಗಿ. ನಾನು ನಿನಗ ಅವೆಲ್ಲ ಸಾಮಾನ್ ತಂದ್ ಕೊಟ್ಟ ನಾವ್ ನಾವು ಹೋಗಿ ಅಲ್ಲಿ ಮುಂದೆ ಅರ್ಬಿ ಬಾಳ ಅದಾವ, ಅರ್ಬಿ ಅದು ಹೋಗೋದ್ ಹಾಕೊಂಡ್ಬಿಡ್ತೇನೆ. ಮತ್ತೆ ನಾಳೆ ಆಗೋದಿಲ್ಲ ಬಿಡೋದಿಲ್ಲ, ಮತ್ತೆ ಪ್ಯಾಟಿಗೆ ಅದು ಹೋಗೋಣ ಅಂತಿದ್ವಿ. ಮತ್ ಮುಂಜಾನೆ ಎದ್ದು ಆಗೋದಿಲ್ಲ ಬಿಡೋದಿಲ್ಲ, ಪಟ ಪಟ ನಾಷ್ಟಾ ಮಾಡೋದು ಇರ್ತೈತಿ, ಮುಗಿಸ್ಕೊಂಡು ಹೋಗಾಕ್ ಬರ್ತೈತಿ ಒಂದ್ ತುಟ್ಲೆ. ನೀ ಇಲ್ಲಿ ಅಡಿಗೆ ಮಾಡೋ ಮಟ ಅಂದ್ರ ನಾ ಅಲ್ಲಿ ಕತ್ಲಾಗೋ ಮಟ ಅಂದ್ರ ಪಟ್ ಪಟ್ ಅರ್ಬಿ ಹೊಕ್ಕೊಂಡ ಬಿಡ್ತೇನೆ. ಏನಂತಿ? ಮತ್ ಇಲ್ಲೇ ಕುಂತ ಬಿಡ್ತೇನೆ ನಾನು ಅದಕ್ಕ. ಇಲ್ಲ ತಗೋದೆ, ಮತ್ತೇನ ಕುಂದ್ರೋದ, ಊಟ ಗೀಟ ಅಡ್ಗಿ ಗಿಡ್ಗಿ ಎಲ್ಲಾ ಮುಗಿಸ್ಕೊಂಡನ ಆಮೇಲೆ ಮಾತಾಡ್ಕೊಂಡ್ ಕುಂದ್ರಾಕ್ ಬರ್ತೈತ್. ಬೇಕಿದ್ರ ನೀವ್ ಹೋಗ್ತಿ ಅಂದ್ರ ಹೋಗ, ಅರ್ಬಿ ಗಿರ್ಬಿ ಹೊಕ್ಕೊಂಡ್ ಬಾ ಹೋಗು. ದೀಪ ಇರ್ತಾಳಲ್ಲ, ನಾ ಮಾಡ್ಕೋತೇನ್ ತಗೋ. ಆಯ್ತು ತಗೋರವ, ಹಂಗಿದ್ರ ಅಲ್ಲಿ ನಮ್ದು ಕೆಲ್ಸ ಆಗ್ತೈತ ಕಡೆ. ನೀನು ಇದು ಅಡ್ಗಿ ಅದು ಮಾಡಿದಾದ ತಕ್ಷಣ ಒಂದೊಂದ ಬಾಂಡೆ ಏನು ಜಮಾ ಆಗ್ತಾವಲ್ಲ ಎಲ್ಲಾ ಕೊಟ್ಟು ಕಳಿಸಿಬಿಡ, ಬಾಂಡೆನು ತಿಕ್ಕೊಂಡ ಬಂದ್ಬಿಡ್ತೇನೆ ಅತ್ತಾಗ. ಮತ್ತೆ ರಾತ್ರಿ ಉಂಡಿದ್ದು ತಾಟ್ ಇರ್ತಾವ, ಅವನ್ ಬೇಕಿದ್ರೆ ಮುಂಜಾನೆ ತಿಕ್ಕೊಳಕ್ ಬರ್ತೈತಿ. ಆಯ್ತು ತಗೋ, ಹಂಗಿದ್ರ ಹಂಗ ಮಾಡ್ತೇನಂತ. ಓಕೆ ಫ್ರೆಂಡ್ಸ್, ಈಗ ನಾನು ಮಟನ್ ಸುಕ್ಕ ಯಾವ ತರ ಮಾಡೋದಂತ ಹೇಳಿ ನಾನು ತೋರಿಸ್ಕೊಡ್ತೇನ್ರಿ ನಿಮ್ಗೆ. ಮಟನ್ ಕರಿ ಯಾವ ತರ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋ ಒಳಗ ನಾನು ಮಟನ್ ಕರಿ ಮಾಡೋದ್ ತೋರಿಸ್ಕೊಡ್ತೀನಿ. ಆಮೇಲೆ ನಾಳೆ ವಿಡಿಯೋ ಒಳಗ ನಾನು ಕುಷ್ಕಾ ರೈಸ್ ಅಂದ್ರೆ ಬಿರಿಯಾನಿ ರೈಸ್ ಯಾವ ತರ ಮಾಡ್ತಾರಲ್ಲ ಅದನ್ನ ನಾನು ತೋರಿಸ್ಕೊಡ್ತೀನಿ. ಆದ್ರಿಂದ ನಾಳೆ ವಿಡಿಯೋ ಒಳಗನ ನಾನು ಕಬಾಬ್ನು ಯಾವ ತರ ಮಾಡ್ತಾರಲ್ಲ ಅದನ್ನ ನಾನು ರೆಸಿಪಿ ಶೇರ್ ಮಾಡ್ತೀನಂತ. ಆದಷ್ಟು ಇನ್ನ ನಂದು ವಿಡಿಯೋ ಒಳಗ ಒಂದೊಂದು ರೆಸಿಪಿ ಶೇರ್ ಮಾಡೋಣ ಅಂತ ಅನ್ಕೊಂಡಿನ್ರಿ. ನಿಮಗೆ ವಿಡಿಯೋನು ಸಿಕ್ಕಂಗ ಆಗ್ತೈತಿ, ಆಮೇಲೆ ರೆಸಿಪಿನೂ ತೋರಿಸ್ದಂಗ ಆಗ್ತೈತಿ ಅನ್ನೋ ಒಂದು ಕಾರಣ ಅಷ್ಟೇ ರೀ. ಮತ್ತ ನಿಮ್ಗ ಇಷ್ಟ ಇಲ್ಲಪ್ಪ ಅಂತಂದ್ರೆ ನಂಗೆ ಹೇಳ್ರಿ, ರೆಸಿಪಿ ಏನ್ ಬೇಡ ಕಂಟಿನ್ಯೂ ಸ್ಟೋರಿ ಹಾಕ್ರಿ ಅಂತಂದ್ರೆ ನಾನು ಸ್ಟೋರಿ ಹಾಕೊಂತ ಹೋಗ್ತೇನ್ರಿ. ನಿಮ್ಗೆ ಯಾವ ತರ ವಿಡಿಯೋ ನೋಡಕ್ ಇಷ್ಟ ಅಲ್ರಿ ಫ್ರೆಂಡ್ಸ್, ಅದನ್ನ ನಾನು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಕ್ರಿ. ಸೊ ಬರ್ರಿ ಇವಾಗ ಏನೇನೆಲ್ಲ ಬೇಕು ಮಟನ್ ಸುಕ್ಕ ಮಾಡಾಕ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ.
ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ನಾನಿಲ್ಲಿ ಆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಹೇಳ್ತಾರಲ್ರಿ, ಅದನ್ನ ತಗೊಂಡಿನ್ರಿ. ನಾನ್ ಯಾವ ತರ ಮನಿಯೊಳಗ್ ಮಾಡ್ತೀನಪ್ಪ ಅಂತಂದ್ರ ಶುಂಠಿ ಬೆಳ್ಳುಳ್ಳಿ ಆಮೇಲೆ ಅದಕ್ಕೆ ಕೊತ್ತಂಬರಿನ ನಾನ್ ಮಿಕ್ಸ್ ಮಾಡಿರ್ತೀನಿ. ಇದನ್ನ ಮೂರು ಹಾಕಿ ನಾನ್ ಮೊದ್ಲಿಗೆ ಪೇಸ್ಟ್ ಮಾಡಿ ತೆಗ್ದಿಟ್ಕೊಂಡಿರ್ತೀನಿ. ನೆಕ್ಸ್ಟ್ ನಾನಿಲ್ಲಿ ತಗೊಂಡಿದ್ದ ಆ ಹಸಿ ಮೆಣಸಿನಕಾಯಿ ಆಮೇಲೆ ಮತ್ತೆ ಉಳ್ಳಾಗಡ್ಡಿ ಎರಡನ್ನು ಮಿಕ್ಸಿ ಮಾಡ್ಕೊಂಡು ಹುರ್ಕೊಂಡು ಮಿಕ್ಸಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಂಡಿನ್ರಿ. ಇವಾಗ ನಾವು ನಮ್ಗೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟೊಂದು 8 ರಿಂದ 10 ಮೆಣಸಿನ್ಕಾಯಿ ತಗೊಂಡಿರ್ತೀವಿ ಅಂದ್ರೆ ಒಂದು 4 ರಿಂದ 5 ಈರುಳ್ಳಿ ತಗೋಬೇಕ್ರಿ, ಉಳ್ಳಾಗಡ್ಡಿ ಅದನ್ನ ಚೆನ್ನಾಗಿ ಕೆಂಪು ಮಾಡ್ಬೇಕ್ರಿ. ಫಸ್ಟಿಗೆ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಲಾಸ್ಟಿಗೆ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕ್ರಿ. ಅದಾದ್ಮೇಲೆ ಇದು ಉಳ್ಳಾಗಡ್ಡಿ ಏನಿರ್ತೈತಲ್ರಿ ಮೊದ್ಲು ಎಣ್ಣೆ ಹಾಕ್ಲಾರ್ದನ ಹುರ್ಕೋಬೇಕ್ರಿ. ಹುರ್ಕೊಂಡಾದ್ಮೇಲೆ ಕೆಂಪಾಗುತ್ತೈತಲ್ರಿ, ಕೆಂಪಾದ್ಮೇಲೆ ಅದಕ್ಕೊಂದ್ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಹುರ್ಕೊಂಡ್ ತೆಗೆದಿಟ್ಟು ತಣ್ಣಗಾದ್ಮೇಲೆ ಅವು ಎರಡು ಒಂದಕ್ಕ ಹಾಕಿ ಒಂದೇ ಮಿಕ್ಸಿ ಜಾರ್ ಒಳಗನ ಹಾಕಿ ಒಂದ್ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿ ತೆಗೆದಿಟ್ಕೋಬೇಕ್ರಿ. ಇವೆರಡು ಒಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಪೇಸ್ಟ್, ಆಮೇಲೆ ಇನ್ನೊಂದು ಹಸಿಮೆಣಸಿನ್ಕಾಯಿ ಆಮೇಲೆ ಉಳ್ಳಾಗಡ್ಡಿ ಹಾಕಿರೋ ಪೇಸ್ಟ್ ಇದೆ. ಅದಾದ್ಮೇಲೆ ನಾನಿಲ್ಲಿ ಉಳ್ಳಾಗಡ್ಡಿ ಟೊಮ್ಯಾಟೊ ತಗೊಂಡಿನ್ರಿ. ಇವಾಗ ಧನಿಯಾ ಪುಡಿ ತಗೊಂಡಿನಿ, ಆಮೇಲೆ ಧನಿಯಾ ಪುಡಿ ಗರಂ ಮಸಾಲಾ ತಗೋತೀನ್ರಿ. ಇವಾಗ ಇದು ಧನಿಯಾ ಪುಡಿ, ಇದು ಗರಂ ಮಸಾಲಾ ತಗೋತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿನ್ರಿ. ಆಮೇಲೆ ಇವಾಗ ನಾನು ಅಡಿಗೆ ಮಾಡಾಕ ಮೇನ್ ಬೇಕಾಗಿರೋದು ಎಣ್ಣೆ ಅಲ್ರಿ, ಎಣ್ಣೆ ತಗೋತೀನಿ. ಇವಾಗ ನಾನು ಮಟನ್ ತಗೊಂಡಿನಿ ಫ್ರೆಂಡ್ಸ್. ನಾನಿಲ್ಲಿ ಮಟನ್ ನಿಮ್ಗ ಹಂಗ ತೋರ್ಸಾತೀನಿ. ನೀವು ಮಟನ್ ಸುಕ್ಕ ಮಾಡಕ್ಕಿಂತ ಮುಂಚೆ ಮಟನ್ ಎಳೆದಿರ್ತೈತೋ ಏನ ಬಲ್ತಿದಿರ್ತೈತೋ ಅದ್ರ ಮೇಲೆ ನೋಡಿ ನೀವು ಸೀಟಿ ಮಾಡಿಸ್ಬೇಕಾಗ್ತೈತ್ರಿ. ಎಳೆದಿತ್ತಪ್ಪ ಅಂದ್ರೆ ಒಂದ್ 2 ಸೀಟಿಗಂದ್ರೆ ಮಟನ್ ಕುದ್ದು ಬಿಡ್ತೈತಿ. ಅಥವಾ ಸ್ವಲ್ಪ ಅದು ಹಾರ್ಡ್ ಇತ್ತಪ್ಪ ಅಂತಂದ್ರೆ ಒಂದ್ 4-5 ಸೀಟಿನ ನೀವು ತೆಗಿಸ್ಬೇಕಾಗ್ತೈತಿ. ಚೆನ್ನಾಗಿ ಉಪ್ಪು ಆಮೇಲೆ ಅರಸಿನ ಪುಡಿ ಹಾಕಿ ಮಟನ್ ಚೆನ್ನಾಗಿ ಕುಕ್ಕರ್ ಒಳಗೆ ಕೂಗಿಸ್ಕೊಂಡು ನೀವು ಮಟನ್ ತಗೋರಿ. ಇಲ್ಲಿ ನಾನು ಅದು ಫೋಟೋ ಇಲ್ಲ ಅಂತೇಳಿ ಇದನ್ನ ತಗೊಂಡಿನಿ. ಸೊ ಬರ್ರಿ ಇವಾಗ ನಾನು ಮಟನ್ ಸುಕ್ಕ ಯಾವ ತರ ಮಾಡೋದಂತೇಳಿ ಹೇಳ್ಕೊಡ್ತೀನಿ ನಿಮ್ಗೆ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ನಾನು ಪುದೀನ ತಗೊಳ್ಳೋದ ಮರ್ತ್ಬಿಟ್ಟಿದ್ದೆ. ಪುದೀನಾನ ನಾನಿಲ್ಲಿ ಆ ಇದು ಬಿಡಿಸಿ ತಗೊಂಡಿಲ್ಲ, ನಾನು ಹಂಗ ತೋರ್ಸಾತೀನಿ ನಿಮ್ಗೆ, ಫೋಟೋ ಸಿಕ್ಕಿಲ್ಲ ಅಂತ ಹೇಳಿ. ಸೊ ಇದನ್ನ ನೀವು ಬಿಡಿಸಿ ಚೆನ್ನಾಗಿ ತೊಳೆದಿಟ್ಕೊಂಡು ನೀವು ತಗೋಬೇಕ್ರಿ. ಓಕೆನಾ? ನೋಡ್ರಿ ಫ್ರೆಂಡ್ಸ್, ನಾನು ಇಲ್ಲಿ ಕಸೂರಿ ಮೇಥಿ ತಗೊಳ್ಳೋದ ಮರ್ತ್ ಬಿಟ್ಟಿದ್ದೆ. ಇವಾಗ ನಾನು ಕಸೂರಿ ಮೇಥಿನ ತಗೊಂಡಿನಿ. ಅದನ್ನ ನೀವು ನೋಡ್ತಾ ಇರ್ಬೋದಲ್ಲಿ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ರಿ ಫ್ರೆಂಡ್ಸ್ ಮಟನ್ ಸುಕ್ಕ ಮಾಡ್ಕೊಳಕ. ಮಟನ್ ಸುಕ್ಕ ನಾನು 2 ಟೈಪ್ ಮಾಡ್ತೀನಿ ಫ್ರೆಂಡ್ಸ್. ಹಂಗ್ ನೋಡಿದ್ರೆ 3-4 ಟೈಪ್ ಮಾಡ್ತೀನಿ. ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ನಾನು 2 ಟೈಪ್ ಮಾಡ್ತೀನಿ. ಈಗ ನಾನು ಫಸ್ಟ್ 1 ಟೈಪ್ ತೋರ್ಸಾತೀನಿ, ಮತ್ತೆ ಇನ್ನೊಂದ್ ಟೈಪ್ ಬೇಕಪ್ಪ ಅಂತಂದ್ರೆ ಅದನ್ನ ನಾನು ಕಮೆಂಟ್ ಮಾಡಿ ಹೇಳ್ರಿ. ಅದನ್ನ ನಾನು ಮತ್ತೆ ನಿಮ್ಗೆ ಮತ್ತೊಮ್ಮೆ ಶೇರ್ ಮಾಡ್ತೀನಂತ, ಇನ್ನೊಂದ್ ಟೈಪ್ ಯಾವ ತರ ಮಾಡ್ತೀನಿ ಅಂತ ಹೇಳಿ. ಸೇಮ್ ಅದ್ರೊಳಗೆ ಒಂದ್ ಸ್ವಲ್ಪ ಡಿಫ್ರೆನ್ಸ್ ಐತಿ. ಸೊ ಹಿಂಗಾಗಿ ನಿಮಗ್ ಬೇಕಪ್ಪ ಅಂತಂದ್ರೆ ಅದನ್ನ ಕಮೆಂಟ್ ಮಾಡಿ ಹೇಳ್ರಿ, ನಾನು ಶೇರ್ ಮಾಡ್ತೀನಿ ನಿಮ್ಗೆ. ಸೊ ಬರ್ರಿ ಇವಾಗ ಮಟನ್ ಸುಕ್ಕ ಮಾಡೋದು ಹೆಂಗಂತೇಳಿ ತೋರ್ಸ್ಕೊಡ್ತೇನ್ರಿ. ಇಲ್ಲಿ ನಾನು ಒಂದು 2 kg ಅಷ್ಟ ಮಟನ್ ತಗೊಂಡೇನ್ರಿ. ಈ ಮಟನ್ ನಾನು ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಅದಕ್ಕೊಂದ್ ಸ್ವಲ್ಪ ಉಪ್ಪು ಅರಸಿನ ಪುಡಿ ಎಲ್ಲ ಹಾಕೊಂಡು ಒಂದು 4 ಸೀಟಿ ತಗೊಂಡೇನ್ರಿ. ಸ್ವಲ್ಪ ಎಳೆಯೋದ್ರಕ್ಕಿಂತ ಒಂದ್ ಸ್ವಲ್ಪ ಗಟ್ಟಿ ಇತ್ತಂತಾನೆ ಹೇಳ್ಬೋದು. ಹಿಂಗಾಗಿ ನಾನು 4 ಸೀಟಿ ತಗೊಂಡಿನಿ. ನೀವ್ ಎಳೆದಿತ್ತಪ್ಪ ಅಂದ್ರೆ ಒಂದ್ 2-3 ಸೀಟಿ ಅಂದ್ರೆ ಆಗ್ಬಿಡ್ತೈತಿ. ಅದನ್ನ ತೆಗೆದು ನಾನು ಸಪರೇಟ್ ಆಗಿ ಇಟ್ಕೊಂಡಿನ್ರಿ. ಅದಾದ್ಮೇಲೆ ಇವಾಗ ಒಂದು ಬಾಂಡ್ಲೆ ಇಡ್ಬೇಕ್ರಿ ಫ್ರೆಂಡ್ಸ್. ಕರೆಕ್ಟ್ ಆಗಿ ನೋಡ್ಕೊರಿ ಫ್ರೆಂಡ್ಸ್ ನಾ ಏನ್ ಹೇಳ್ತೀನಿ ಅಂತ ಹೇಳಿ. ಒಂದು ಬಾಂಡ್ಲೆ ಇಡ್ಬೇಕ್ರಿ ಫ್ರೆಂಡ್ಸ್. ಒಂದ್ ಬಾಂಡ್ಲೆ ಇಟ್ಕೊಂಡಾದ್ಮೇಲೆ ಅದಕ್ಕ ನಾವು ಸ್ವಲ್ಪ ಎಣ್ಣೆ ಹಾಕೋಬೇಕು. ಎಣ್ಣೆ ನೋಡಿ ಹಾಕೋರಿ. ಮಟನ್ ಒಳಗ ಚರ್ಬಿ ಇತ್ತಪ್ಪ ಅಂತಂದ್ರೆ ಆಲ್ರೆಡಿ ಎಣ್ಣೆ ಬಿಟ್ಟಿರ್ತೈತಿ, ಆದ್ರೂ ಒಂದ್ ಸ್ವಲ್ಪ ನೀವು ನೋಡಿ ಹಾಕೋರಿ. ಓಕೆನಾ? ಎಣ್ಣೆ ಮುಂದ್ ಮಾಡಿ ಹಾಕಿದ್ನಂದ್ರ ಬಹಳ ರುಚಿ ಆಗ್ತೈತಿ ಅಂತಾನೆ ಹೇಳ್ಬೋದು. ಎಣ್ಣೆ ಹಾಕೊಂಡಾದ್ಮೇಲೆ ಅದು ಬಿಸಿ ಆಗ್ಲಿ ಫ್ರೆಂಡ್ಸ್. ಬಿಸಿ ಆದ್ಮೇಲೆ ಚಕ್ಕಿ ಏಲಕ್ಕಿ ಲವಂಗ ಒಂದ್ 2 ಕಾಳು, ಚಕ್ಕಿ ಏಲಕ್ಕಿ ಲವಂಗ ಸಾಯಿ ಜೀರಾ, ಸೊ ಈ ತರ ನೀವು ಆಮೇಲೆ ಪಲಾವ್ ಎಲೆ ಇದಿಷ್ಟನ್ನು ನೀವು ಎಣ್ಣೆಗೆ ಹಾಕ್ಬೇಕಾಗ್ತೈತಿ. ಅದು ಚಟಪಟ ಅಂದ್ಮೇಲೆ ಬಹಳ ಸುಡಾಕ್ ಹೋಗ್ಬೇಡ್ರಿ. ಮತ್ತೆ ಅದು ಚಟಪಟ ಅಂದ್ಮೇಲೆ ಡೈರೆಕ್ಟ್ ಆಗಿ ನೀವು ಈರುಳ್ಳಿ ಹಾಕ್ಬಿಟ್ರಿ ಫ್ರೆಂಡ್ಸ್. ಈರುಳ್ಳಿ ನಾನಿಲ್ಲಿ ಸಣ್ಣ ಸಣ್ಣ ಹೆಚ್ಚಿದ್ದ ನಾನು ತಗೊಂಡಿನಿ, ಆದ್ರೆ ನೀವು ಉದ್ದುದ್ದಂಗೆ ಹೆಚ್ಚಿದ್ದು ತಗೋರಿ ಫ್ರೆಂಡ್ಸ್. ಒಂದ್ 4 ಈರುಳ್ಳಿ ಹಾಕ್ರಿ. ಈರುಳ್ಳಿ ಹಾಕಿ ಆದ್ಮೇಲೆ ಅದು ಚಂದಂಗೆ ಗೋಲ್ಡನ್ ಬ್ರೌನ್ ಆಗ್ಲಿರಿ ಫ್ರೆಂಡ್ಸ್. ಬಹಳ ಸುಡ್ಸಾಕ್ ಹೋಗ್ಬೇಡ್ರಿ. ಅದನ್ನ ಸ್ವಲ್ಪ ಕಲರ್ ಚೇಂಜ್ ಆದ್ಮೇಲೆ ಅದಕ್ಕೆ ನೀವೇನ್ ಮಾಡ್ರಿ, ಡೈರೆಕ್ಟ್ ಆಗಿ ಕಸೂರಿ ಮೆಂತೆ ಹಾಕ್ರಿ. ಕಸೂರಿ ಮೆಂತೆ ಹಾಕಿದ್ಮೇಲೆ ಇದು ಕಸೂರಿ ಮೆಂತೆ ಇದೇ ಟೈಮ್ ಒಳಗನ ಹಾಕ್ರಿ. ಬಹಳ ಅಂದ್ರೆ ಬಹಳ ಅರೋಮಾ ಕೊಡ್ತೈತಿ, ಆಮೇಲೆ ರುಚಿನೂ ಹಂಗ ಕೊಡ್ತೈತಿ. ಕಸೂರಿ ಮೆಂತೆ ಹಾಕಿ ಆದ್ಮೇಲೆ ಇದೇನ್ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅಲ್ಲ ಬೆಳ್ಳುಳ್ಳಿ ಆಮೇಲೆ
ಶುಂಠಿ, ಸಾರಿ ಶುಂಠಿ ಒಂದೇ ಅಲ್ಲ, ಶುಂಠಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಹಾಕಿ ಏನ್ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಪೇಸ್ಟ್ ನೀವು ಹಾಕ್ರಿ. ಒಂದ್ ಸ್ವಲ್ಪ ಜಾಸ್ತಿನೇ ಹಾಕ್ರಿ ಫ್ರೆಂಡ್ಸ್, ಯಾಕಂದ್ರೆ ಸ್ವಲ್ಪ ಗ್ರೇವಿ ಆಗ್ಬೇಕಲ್ಲ ಹಿಂಗಾಗಿ. ಅದ್ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಹಸಿಮೆಣಸಿನ್ಕಾಯಿ ಆಮೇಲೆ ನಾವು ಉಳ್ಳಾಗಡ್ಡಿ ಎಲ್ಲ ಹಾಕಿ ಏನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಪೇಸ್ಟ್ ಮಾಡಿರ್ತೀವಲ್ಲ ಆ ಪೇಸ್ಟ್ ಹಾಕ್ರಿ ಫ್ರೆಂಡ್ಸ್. ಅದನ್ನೇನು ಹಾಕಿದ ತಕ್ಷಣ ಜಾಸ್ತಿ ಏನು ಫ್ರೈ ಮಾಡ್ಬೇಕಂತ ಏನಿಲ್ಲ. ಅದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ರಿ. ಚೆನ್ನಾಗಿ ಫ್ರೈ ಆದ್ಮೇಲೆ ಟೊಮೆಟೊ ಹಾಕ್ರಿ ಫ್ರೆಂಡ್ಸ್. ಟೊಮೆಟೊ ಹಾಕಿ ಆದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ರಿ. ಟೊಮೆಟೊ ಸ್ವಲ್ಪ ಬೇಗ ಸಾಫ್ಟ್ ಆಗ್ಬೇಕಂತಂದ್ರೆ ಅದ್ರ ಮೇಲೆ ಉಪ್ಪು ಹಾಕ್ರಿ, ಸ್ವಲ್ಪ ಲಘು ಸಾಫ್ಟ್ ಆಗ್ಬಿಡ್ತೈತಿ. ಅದಾದ್ಮೇಲೆ ನಾವು ಪುದೀನ ಏನು ಸೋಸಿ ಇಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನ ಚೆನ್ನಾಗಿ ತೊಳ್ಕೊಂಡು ಪುದೀನ ಹಾಕೋರಿ. ಓಕೆನಾ? ಪುದೀನ ಹಾಕೊಂಡಾದ್ಮೇಲೆ ಒಂದ್ ಸ್ವಲ್ಪ ಅದಕ್ಕೆ ಅರ್ಶಿನ ಪುಡಿ ಹಾಕ್ರಿ. ಅರ್ಶಿನ ಪುಡಿ ಹಾಕಿ ಆದ್ಮೇಲೆ ಚಂದಂಗೆ ನಾವು ಕೈ ಆಡಿಸ್ಬೇಕು. ಕೈ ಆಡಿಸ್ಕೊಂತಾನೆ ಇರ್ಬೇಕ್ರಿ ಫ್ರೆಂಡ್ಸ್, ಇಲ್ಲಾಂದ್ರೆ ತಳ ಒತ್ತಿ ಬಿಡ್ತೈತಿ. ಅದನ್ನೊಂದು ನೀವು ಬಹಳ ತಲೆ ಒಳಗೆ ಇಟ್ಕೋಬೇಕು. ಅದಾದ್ಮೇಲೆ ಧನಿಯಾ ಪುಡಿ ಹಾಕ್ರಿ. ಧನಿಯಾ ಪುಡಿ ಹಾಕಿ ಆದ್ಮೇಲೆ ಒಂದ್ ಸ್ವಲ್ಪ ಏನಪ್ಪಾ ಇದೆ ಗರಂ ಮಸಾಲ ಹಾಕಿ ಆದ್ಮೇಲೆ ಇದು ಅರ್ಶಿನ ಪುಡಿ ಒಂದ್ ಬಿಟ್ಟಿನ್ರಿ ಫ್ರೆಂಡ್ಸ್ ನಾನು. ಟೊಮ್ಯಾಟೊ ಹಾಕಿದ್ಮೇಲೆ ಅರ್ಶಿನ ಪುಡಿ ಒಂದಿಷ್ಟು ಹಾಕ್ರಿ. ಅದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ಫ್ರೈ ಆಗ್ಲಿ. ಟೊಮೆಟೊ ಹಾಕಿದ್ಮೇಲೆ ಅರ್ಶಿನ ಪುಡಿ ಹಾಕ್ರಿ. ಅರ್ಶಿನ ಪುಡಿ ಹಾಕಿದ್ಮೇಲೆ ಇದು ಪುದೀನ ಏನಿರ್ತೈತಲ್ಲ ಅದನ್ನ ಹಾಕ್ರಿ. ಅದಾದ್ಮೇಲೆ ಮಸಾಲ ಹಾಕ್ರಿ. ಮಸಾಲ ಅಂದ್ರೆ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದೇನ್ ನಾವು ಮಟನ್ ಕುದಿಸ್ಕೊಂಡಿಟ್ಟಿರ್ತೀವಲ್ರಿ, ಮಿಕ್ಸರ್ ಸಿಟಿ ಒಳಗ ಏನ್ರಿಪ್ಪ ಅದ ಕುಕ್ಕರ್ ಒಳಗೆ ಏನ್ ಸಿಟಿ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದು ಕುದಿಸಿರೋ ಅಂತ ಮಟನ್ ಅನ್ನ ಅದಕ್ಕೆ ಹಾಕಿ ಚಂದಂಗೆ ಕಲ್ಸ್ಕೊರಿ ಫ್ರೆಂಡ್ಸ್. ಉಪ್ಪು ಹಾಕಕ್ ಹೋಗ್ಬೇಡ್ರಿ ಫಸ್ಟಿಗೆ, ಯಾಕಂದ್ರೆ ಉಪ್ಪು ಹಾಕಿ ನಾವು ಬೆನ್ಸಿರ್ತೀವಲ್ಲ, ಹಿಂಗಾಗಿ ಫಸ್ಟ್ ಉಪ್ಪು ಹಾಕ್ಬೇಡ್ರಿ. ಅದಾದ್ಮೇಲೆ ಮಸಾಲಿಗೆ ಚಂದಂಗೆ ನಾವು ಹಾಕಿ ಕಲ್ಸ್ಕೊಬೇಕ್ರಿ. ಮಟನ್ ಹಾಕಿ ಕಲ್ಸ್ಕೊಂಡಾದ್ಮೇಲೆ ಅದು ನೋಡ್ರಿ ನೀವು ಫಸ್ಟ್ ಉಪ್ಪು ನೋಡಿ ಆಮೇಲೆ ಕಮ್ಮಿ ಇತ್ತಂದ್ರ ಮತ್ತೆ ಹಾಕೋರಿ. ನೀವು ಫಸ್ಟಿಗೆ ಹಾಕಕ್ ಹೋಗ್ಬೇಡ್ರಿ. ಅದ ಉಪ್ಪು ಹಾಕಿ ಚಂದಂಗೆ, ಕಮ್ಮಿ ಇತ್ತಂದ್ರ ಒಂದ್ ಸ್ವಲ್ಪ ಉಪ್ಪು ಹಾಕಿ ಚಂದಂಗೆ ಕೈ ಆಡಿಸ್ಬೇಕ್ರಿ. ಅದಾದ್ಮೇಲೆ ಒಂದ್ 5 ನಿಮಿಷ ನೀವು ಬಿಸಿ ಮಾಡಿದ್ನಂದ್ರ ಮುಗಿದೋತ್ರಿ ಫ್ರೆಂಡ್ಸ್. ಇಷ್ಟ ಮತ್ತಿನ್ನೇನಿಲ್ಲ ನೋಡ್ರಿ. ಮಟನ್ ಸುಕ್ಕ ಮಾಡಾಕ ಭಾಳ ಅಂದ್ರ ಭಾಳ ರುಚಿ ಆಗ್ತೈತ್ರಿ. ಒನ್ ಟೈಮ್ ನೀವು ಟ್ರೈ ಮಾಡಿ ನೋಡ್ರಿ. ನಾನು ಹೇಳಿರೋ ತರ ಭಾಳ ಅಂದ್ರ ಭಾಳ ರುಚಿ ಆಗ್ತೈತಿ. ನನಗ್ ಬಂದು ಖಂಡಿತ ನೀವು ಥ್ಯಾಂಕ್ಸ್ ಅಂತ ಹೇಳೋಗ್ತೀರಾ, ಅಷ್ಟು ಸೂಪರ್ ಆಗ್ತೈತಿ. ಇನ್ನ ನೆಕ್ಸ್ಟ್ ವಿಡಿಯೋ ಒಳಗ್ ನಾನು ಬಿರಿಯಾನಿ ಯಾವ ತರ ಮಾಡ್ತಾರ ಅಂದ್ರೆ ಚಿಕನ್ ಅದಕ್ಕೆ ಮಿಕ್ಸ್ ಮಾಡ್ಲಾರ್ದ, ಚಿಕನ್ ಮಟನ್ ಮಿಕ್ಸ್ ಮಾಡ್ಲಾರ್ದ ಕುಷ್ಕ ರೈಸ್ ಅಂತೀವಲ್ರಿ ನಾವು, ಆ ತರ ಅದನ್ನ ಯಾವ ತರ ಮಾಡ್ತಾರಲ್ಲ ಅದನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ತೇನಂತ. ಇವಾಗ ನೋಡ್ರಿ ಮಸ್ತಂಗೆ ನಿಮ್ಗೆ ಹೇಳ್ಕೊಂತ ನಾನು ಮಟನ್ ಗ್ರೇವಿ ರೆಡಿ ಮಾಡ್ಕೊಂಡೆ. ಬಾಯಾಗ ಮಸ್ತ್ ಅಂದ್ರೆ ಮಸ್ತ್ ನೀರ್ ಬರಾಕತೈತಿ. ಇನ್ನೇನ್ರಿಪ್ಪ ಕಬಾಬ್ ಒಂದು ಆಮೇಲೆ ಇದನ್ನೊಂದು ರೈಸ್ ಒಂದ್ ಮಾಡ್ಕೊಂಡು ಊಟ ಮಾಡೋದ್ ಅಷ್ಟ ನೋಡ್ರಿ. ಈ ವಿಡಿಯೋ ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಮತ್ ನಾಳೆ ಯಾವ ತರ ಎಲ್ಲ ವಿಡಿಯೋ ತಗೊಂಡ್ ಬರ್ಬೇಕು ಮತ್ತೆ ಹೊಸ ಕಥೆ ಎಲ್ಲ ಮಾಡ್ಬೇಕು ಬೇಡ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್. ನನ್ಗೂ ಒಂದು ಐಡಿಯಾ ಬಂದಂಗ ಆಗ್ತೈತಿ. ನಮ್ಮ ವೀಕ್ಷಕರು ಯಾವ ತರ ವಿಡಿಯೋ ನೋಡಕ್ ಇಷ್ಟ ಪಡಾಕತ್ತಾರ ಅಂತ ಹೇಳಿ ನನಗೂ ಅನಿಸ್ತೈತಿ. ನೋಡ್ರಿ, ಕಮೆಂಟ್ ಮಾಡಿ ಹೇಳ್ರಿ. ಆದಷ್ಟು ವಿಡಿಯೋನ ಶೇರ್ ಮಾಡ್ರಿ. ಈ ರೆಸಿಪಿ ಆದಷ್ಟು ಎಲ್ರಿಗೂ ಶೇರ್ ಮಾಡ್ರಿ. ಖುಷಿ ಆಗ್ತೈತಿ ನನ್ಗೂ. ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.